3 2 1 ಗೇರ್ ಆಗಿತ್ತಾ? ಆ್ಯಕ್ಚುಲಿ ಇಲ್ಲಿ ರೋಡ್ ಇತ್ತಾ ಚೂರು ಸುಧಾರಿಸಂತೆ ತಡೀನಿ. ಒರಿಜಿನಲ್ ಗಾಡಿ ಕಂಡು ಇದನ್ನು ಕಂಡ್ರೆ ನೀವು ಆ ಗಾಡಿ ಅಂದೇಳಿ ಐಡೆಂಟಿಫೈ ಮಾಡೋ ಚಾನ್ಸೇ ಇಲ್ಲ. ಹೆಡ್ಲೈಟ್ ಎಲ್ಲ ಬತ್ತಲ ರಾತ್ರಿ ಗಟ್ಟೆ ಬೆಟ್ರಿ ಹಿಡ್ಕೊ ಓಡಿಸ್ಕತ್ ನೀವು. ಇಲ್ಲೆಲ್ಲ ಬಂದ್ಬಿದ್ರೆ ಕೂಳೆ ಕಾಲು ಕೊಡೋಕ್ಕಾಗ್ತಿಲ್ಲ ಅಂತೆಲ್ಲ. ಕೂಳೆ ಆಯ್ತು ಬರತ್ತಾ? ಕೂಳೆ ಆಯ್ತಾ? ಸೊ ಈ ಗಾಡಿಗೆ ಎಷ್ಟು ಖರ್ಚಾಯ್ತು ಅಂತೇಳಿ ಲಾಸ್ಟಾಗಿ ಹೇಳ್ತೆ. ಫುಲ್ ವಿಡಿಯೋ ಕಾಣಿ, ಸ್ಕಿಪ್ ಮಾಡಬೇಡಿ ಯಾರು. ನನ್ನ ಫ್ರೆಂಡ್, ಹಳಿ ಫ್ರೆಂಡ್ ಪರಿ ಅಂದೇಳಿ. ಹಾಯ್, ಸುಮಾರು ಟೈಮ್ ಆಯ್ತಲ್ಲ ಸಿಗದೆ. ಸೆಲ್ಫ್ ಎಲ್ಲ ಇಲ್ಲಲ್ಲ? ಸೆಲ್ಫ್ ಬ್ಯಾಟ್ರಿ ಬೇಕಿತ್ತು. ಒಬ್ಬ ಸಿಕ್ಕಾಪಟ್ಟೆ ಹೈಟ್ ಇತ್ತಲ್ಲ ಬ್ರೋ. ಸಮ ಹೈಟ್ ಇತ್ತು. ಕ್ಲಚ್ ಇದೆ ಅಂತ ಇದೆ ಅಂತ. ಕೆಳಗೆ ಬ್ರೇಕ್ ಅದು ಯೂಸ್ ಮಾಡಬೇಡ. ಇದು ಬ್ರೇಕಾ? ಬ್ರೇಕ್ ಅದು ಆಪರೇಟಿಂಗ್ ಇಲ್ಲ ಇದೀಗ. ಎಂತೆಲ್ಲ ಮಾಡಿರಿ ಮಾರೆ. ಸಿಕ್ಕಾಪಟ್ಟೆ ನನಗೆ ಇಷ್ಟ ಹೈಟ್ ಅಂತಂದ್ರೆ ಸಮ ಹೈಟ್ ಇತ್ತು. ಆಫ್ ಆಯ್ತಾ? ಅದು ಶಾರ್ಟ್ ಆಯ್ತು ಬಿಡು. ನೀನು ನ್ಯೂಟ್ರಲ್ ಮಾಡ್ಕೊಂಡು ಪಿಕ್ ಮಾಡಿ. ಆಕ್ಸಿಲೇಟರ್ ಕೊಡುದಾ? ಲೈಟ್ ಆಗಿ ಕೊಡು. ಹಾಂ, ನನಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು ಎಂತ ಮಾರೆ ಮಾಡು. ಆಯ್ತು ಗಣಿ ಕ್ಲಚ್ ಲಿವರ್ ಇತ್ತಲ್ಲ ಇಷ್ಟೇ ಇತ್ತು. ಅಷ್ಟೇ ಸ್ವಲ್ಪ ಸೆಟ್ ಆಯ್ತು. ಫಸ್ಟಿಗೆ ಒಟ್ರಾಕಿ ಓಡ್ತ್ರೆ ಒಳ್ಳೆ ಪವರ್ಫುಲ್ ಮಾಡುತ್ತೆ. ಆಯ್ತು, ಆ್ಯಕ್ಚುಲಿ ಇಲ್ಲಿ ರೋಡ್ ಇತ್ತಾ? ಇದು ಆರಾಮ್ಸೆ ಹೇಳಕ್ ಗಾಡಿ. ಇದು ರೋಡ್ ಹೌದಾ? ಇದು ಬೇಸಿಗೆಲ್ಲ ರೋಡ್ ಇರುತ್ತೆ. ಆಯ್ತು ಆ್ಯಕ್ಚುಲಿ ಅದು ಹೊಂಡ, ಅದು ರೋಡ್ ಅಲ್ಲ ಅದು. ಇಲ್ಲ ಎಲ್ಲಿ ಬಿಟ್ಟಿರ್ತಲ್ಲ ಪವರ್ ಕರೆಕ್ಟ್ ಫಸ್ಟ್. ಇಲ್ಲಿ ಗಾಡಿ ಫುಡು ಮಿಷನ್ ಗಣಕ ಇಲ್ಲ ಫುಲ್. ಅಲ್ಲಂತೂ ಅರ್ಧ ಇಷ್ಟಿಷ್ಟು ಗಾಡಿ ಹುಗ್ದೋಪ ಹೊಂಡ ಐತೆ. ಗಾಡಿ ವಾಶ್ ಮಾಡ್ಸೋಕ? ನಾ ಮಾಡೋ ಎಸ್ ಗೈಸ್, ಚೂರು ಸುಧಾರಿಸಂತೆ ತಡೀನಿ. ಈಗ ಲಿಂಬೆಹಣ್ಣ ಇದೆಂತ ಮಾರೆ? ಡ್ರೈ ಫ್ರೂಟ್ಸ್ ಐತೆ ಲಿಂಬೆಹಣ್ಣು. ಆ್ಯಕ್ಚುಲಿ ಈ ಗಾಡಿ ಬಂದು ಎಕ್ಸ್ಪಲ್ಸ್ ಬತ್ತಲ್ಲ, ಅದ್ರದ್ದು 210 4V ಎಡಿಷನ್ ಇತ್ತಲ್ಲ, ಅದು ನಾರ್ಮಲ್ ಎಡಿಷನ್. ನಿಮಗೆ ಫುಲ್ ಮಾಡಿಫೈ ಆಯಿತು. ಎಲ್ಲಿವರೆಗೆ ಅಂದೇಳಿ ಹೇಳ್ರೆ ನನ್ನ ಲೆಕ್ಕ ಇಂಜಿನ್ ಒಂದು ಅದ್ರದ್ದು ಇತ್ತು, ಟ್ಯಾಂಕ್ ಒಂದು ಅದ್ರದ್ದು ಇತ್ತಕ್ಕಂತ. ಅದು ಬಿಟ್ಟು ಉಳಿದು ಪೂರ ಚೇಂಜ್ ಆಯ್ತು. ಕಾಣ್ಲಕ್ಕೆ ಇದ್ರ ಕ್ಲಚ್ ಲಿವರ್ ಕಂಡೆ ನಂಗೆ ಸ್ವೈಕ್ ಆಯ್ತು ಗಣಿ. ಆ್ಯಕ್ಚುಲಿ ಆಫ್ ರೋಡಿಂಗ್ ಗಾಡಿ ಬಿಲ್ಟ್ ಮಾಡೋದು ಹಿಂಗೆ,
ನನ್ನೊಂದು ಡ್ರೀಮ್ ಇತ್ತು, ನಾನು ಈ ಥರ ಒಂದು ಗಾಡಿ ಬಿಲ್ಟ್ ಮಾಡ್ಕೊಂಡು ಹೇಳಿ. ಬಟ್ ಅದು ಬೇರೆ ಬೇರೆ ಕಮಿಟ್ಮೆಂಟಿಂದ ಇಲ್ಲ, ಬೇರೆ ಏನೇನೋ ಆಯಿತು. ಸೊ ಇದು ಬಂದು ಸ್ಟಾಕ್ ನಿಮಗೆ ಎಕ್ಸ್ಪಲ್ಸ್ ಒರಿಜಿನಲ್ಲೇ ಬರ್ತಲ್ಲ ಅದೇ ರೇಡಿಯೇಟ್ರ್. ಬಟ್ ಇಲ್ಲ ನಿಮಗೆ ಒರಿಜಿನಲ್ ಗಾಡಿ ಕಂಡು ಇದನ್ನು ಕಂಡ್ರೆ ನೀವು ಆ ಗಾಡಿ ಅಂದೇಳಿ ಐಡೆಂಟಿಫೈ ಮಾಡೋ ಚಾನ್ಸೇ ಇಲ್ಲ. ನೀವು ಅಂಥ ಬೈಕರ್ ಆಗಿದ್ರೆ ಟ್ಯಾಂಕ್ ಕಂಡು ಐಡೆಂಟಿಫೈ ಮಾಡ್ಲಿಕ್ಕಷ್ಟೇ. ಈಗ ನಾವೀಗ ಸಸ್ಪೆನ್ಷನ್ ಮ್ಯಾಟ್ರಿಗೆ ಬಂದರೆ ನಿಮ್ಮ ಗಾಡಿ ಓವರ್ ಆಲ್ ಎಷ್ಟು ಹೈಟ್ ತೋರ್ತಿತ್ತಂದರೆ ಕಾಣಿ, ಈಗ ನಿಮ್ಮ ಸ್ಟಾಕ್ ಕಂಡೀಷನ್ ಅಂತ ಬತ್ತು, ಫ್ರಂಟು ಅಷ್ಟೇ ಬ್ಯಾಕು ಅಷ್ಟೇ. ನನಗೆ ಕಾಲು ನೀಕೋದಿಲ್ಲ ಅಷ್ಟು ಹೈಟ್ ಇತ್ತು ಗಾಡಿ. ನೀವಿದು ಎಕ್ಸಾಸ್ಟಿಗೆ ಬಂದರೆ ಇತ್ತಲ್ಲ, ಎಕ್ಸಾಸ್ಟ್ ವಿಚಾರಕ್ಕೆ ಬಂದರೆ, ಸೊ ಆ್ಯಕ್ಚುಲಿ ಸ್ಟಾಕ್ ಎಕ್ಸಾಸ್ಟ್ ಅಂಬುದಿಲ್ಲ, ಅಡಿಯಿಂದ ಹೊತ್ತು ನೀವು ಕಂಡಿರ್ತೀರಿ. ಬಟ್ ಇದನ್ನು ಸಿಸ್ಟಮೇ ಚೇಂಜ್ ಮಾಡೋದು ಫುಲ್ಲು, ಬಿಸಿ ಒಕ್ಕತ್ತು ಮಾತ್ರ. ನ್ಯೂರಿಫೈ ಮಿಟಿಫೈ ಎಕ್ಸಾಸ್ಟ್ ಇದು ಸ್ಪಾರ್ಕ್ ಪ್ಲಗ್ ವಿಷಯಕ್ಕೆ ಬಂದಿತ್ತಲ್ಲ, ಇದು ಒರಿಜಿನಲ್ ಸ್ಟಾಕೇ ಬರುತ್ತಲ್ಲ ಅದಲ್ಲ, ಇದು ಡಬಲ್ ಇರೇಡಿಯಮ್ ಅಭ್ಯ ಬಿಸಿ ಅಂದರೆ ಚಿಲ್ಲರಿ ಬಿಸಿ ಅಲ್ಲ, ಕೈಯಾಗಿದ್ದು ಒಂದೊಂದು ನೀರು ಬಿತ್ತು. ನಾನು ಈ ಪ್ಯಾಂಟ್ ಹಾಕಿ ಬಂದಿವತ್ತು ಥೋ ಹಾಂ ಸಾರಿ ವಿಷಯ ಅಲ್ಬಿಟ್ಟೆ. ಸ್ಪಾರ್ಕ್ ಪ್ಲಗ್ ಡಬಲ್ ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ಇದು. ಸೊ ನಿಮಗೆ ನಾರ್ಮಲ್ ಪವರ್ಗಿಂತ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡುತ್ತಿದ್ದು. ಓಕೆ, ಈ ಪ್ಲಗ್ ವಯರ್ ಇತ್ತಲ್ಲ, ಇದು NGK, ಇದು ಇಂಪೋರ್ಟೆಡ್ ಪ್ಲಗ್ ವಯರ್ ಇದು ನಾರ್ಮಲಾಗಿ ಸಿಕ್ಕೋದಿಲ್ಲ. ಸೊ ಹಾಗೆ ಇದು ಹಾರ್ನೆಲ್ಲ ಕಸ್ಟಮೈಸ್ಡ್, ಕೆಸರೆಲ್ಲ ಕೂಕೊಂಡ್ರಿ ಕಣಿ ಅಂತ ಗೊತ್ತಿಲ್ಲ. ಯವ್ವಾ ಈ ರೇಂಜಿಗೆ ಬ್ರೋ ಅಲ್ಲಲ್ಲ ರೋಡೇ ಇಲ್ಲ ಬ್ರೋ, ದೊಡ್ಡ ಕುಣಿ ಇತ್ತಲ್ಲ. ಹೌದು, ಜರ್ಕೊಡುದು ಹಾಂ ಇಲ್ಲೆಲ್ಲ ಬಂದ್ಬಿದ್ರೆ ಕೂಳೆ ಕಾಲು ಕೊಡಬೇಕು ಆತಿಲ್ಲ ಅಂತೆಲ್ಲ. ಸೊ ಗಾಡಿ ಫ್ರಂಟ್ ಲುಕ್ ಕಾಣಿ ಎಂಥ ಹ್ಯೂಜ್ ತೋರ್ತಿತ್ತು. ನಿಮಗೆ ಹೆಡ್ಲೈಟ್ ಎಲ್ಲ ಬತ್ತಲ್ಲ, ರಾತ್ರಿ ಗಟ್ಟಿ ಬೆಟ್ರಿ ಹಿಡ್ಕೊ ಓಡಿಸ್ಕೊತ್ ನೀವು. ಅದ್ರ ಬದಲಿಗೆ ಇಲ್ಲೆರಡು ಫಾಗ್ ಲೈಟ್ ಇತ್ತು ಕಾಣಿ. ಸೊ ಮ್ಯಾನೇಜಬಲ್ ಅಷ್ಟೇ, ಇದನ್ನು ಮೇನ್ ಲೈಟಾಗಿ ಕನ್ಸಿಡರ್ ಮಾಡೋಕ್ಕೂ ಆತಲ್ಲ. ಈ ಮಡ್ಗಾಡ್ ಅಂತ ಕಾಣ್ತಿದ್ರಿ ಕಾಣಿ, ಇದು ಎಕ್ಸ್ಪಲ್ಸ್ ಇದೆ, ಬಟ್ ಈ ಗಾಡಿದು ವರ್ಷನಿಂದಲ್ಲ, ಇದು ಹೊಸ ವರ್ಷನಿಂದ. ಮತ್ತು ನಿಮಗೆ ಇದಿತ್ತಲ್ಲ ಆ್ಯಕ್ಚುಲಿ ಬ್ರೇಕ್ ಇದು, ಆ್ಯಕ್ಚುಲಿ ನಿಮಗೆ ಎಲ್ಲ ಗಾಡಿಗೂ ರೇರ್ ಬ್ರೇಕ್ ಕಾರ್ ಹತ್ರ ಬತ್ತಲ್ಲ. ಸೊ ಆಫ್ ರೋಡಿಗೋಸ್ಕರ ಅಂತೇಳಿ ಇಲ್ಲಿ ಬ್ರೇಕನ್ನು ಕೊಟ್ಟಿರ್ತಾರೆ, ಬಟ್ ಇದು ಫಂಕ್ಷನಾಗಿಲ್ಲ, ಡಮ್ಮಿ ಇತ್ತು ಈಗ ಸದ್ಯಕ್ಕೆ. ಸೊ ಕ್ಲಚ್ಚಿನ ನಿಮ್ಗೆ ಹೇಳಿದೆ ಆಗಲೇ, ಪ್ರೋ ಟೇಪರ್ ಗಾರ್ಡ್, ನಿಮ್ಗೆ ಹ್ಯಾಂಡಲ್ ಕಾಣ್ಲಕ್ಕೆ ನಮ್ಮ ರೈಸರ್ ಹಾಕಿ ಹೈಟ್ ಮಾಡಿರೋ ಹಾಗೆ. ಕೀ ಸೆಟ್ ಇದು ಒರಿಜಿನಲ್ ಕಂಪ್ನಿಯಿಂದ ಬರ್ತಲ್ಲ ಅದೇ. ಸಾಸ್ ಬಿಡುತ್ತೆ ಅಂತಕ್ಕಂತ ಹೇಳ್ರೆ ಇವತ್ತು ಅದು ಸೀನ್ ಅಂದರೆ ಗಾಡಿ ದುಡ್ಕೊ ಬಂದು ಅದು ಜೋರ್ಕೊಟ್ಟು ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ನಿಂಗೆ ಪೊಲೀಸ್ ಹಿಡಿದ್ರು ಅಂತ ಹೇಳಲ್ಲ. ನಾನು ಈಚೆಯಿಂದ ಹಾರಿಸ್ಕೊಂಡು ಬಂದೆ. ಹಾಂ, ನಾನೀಗ ಹಿಂಗೆ ಅಂದೇಳಿ ಹಿಂಗೆ ಪೊಲೀಸ್ಗಂತ ಗಾಡಿ ಆಫ್ ಆದ್ ಮರಲ್ಲಿ ಹಿಡಿದ್ರ ಅವ್ರು ಎದುರೇ ಹಿಡಿಲ್ಲ, ಈಚೆ ಸೈಡ್ ಹಾಕಣ್ಣ ಸ್ಟಾರ್ಟ್ ಮಾಡ್ದೆ, ನಿಂಗೆ ಫೋನ್ ಮಾಡೋ ಗಾಡಿ ತೆಗ್ಯಾವ ಅಂದರೆ ಬೈದರು ಸಾಯ್ಲಿ. ಇದು ಸೀಟ್ ಬಂದಿತ್ತಲ್ಲ ರ್ಯಾಲಿ ಎಡಿಷನ್ ಸೀಟು. ಸೊ ಈಗ ಅಂತೂ ನಾಚಾರ ಆಯ್ತು, ಇದನ್ನ ಕ್ಲೀನ್ ಮಾಡೋಕ್ಕಪ್ಪ ಭಾರಿ ಕಷ್ಟ ಇತ್ತು. ಈ ಗಾಡಿ ಇತ್ತಲ್ಲ ಇವ್ರ ಫ್ರೆಂಡಿಂದ, ಸೊ ಇವರೇ ಖುದ್ದಾಗಿ ನಿತ್ತು ರೆಡಿ ಮಾಡ್ಸೋದು ಈ ಗಾಡಿನ. ನಾನೇ ಮಾಡೋದು, ಇವನೇ ಮಾಡೋದು ಬ್ರೋ. ನೀ ಇದೆಲ್ಲ ಎಲ್ಲಿ ಕಲಿತೆ, ಇದೆಲ್ಲ ಹೇಗೆ ಕಲಿತೆ? ಮತ್ತೊಂದು ಗಾಡಿ ಇತ್ತು ಹಿಂದೆ, ಹಾಂ ಅದು 25 years old ಗಾಡಿ. ಯಾವ ಗಾಡಿ? RX 135. ಹೌದಾ, ಅದು ಕಂಡಿದ್ದೆ ನಾನು ಲಾಸ್ಟ್ ಟೈಮ್ ರೆಡಿ ಮಾಡೋದು ಮನೆಯಲ್ಲೇ. ಇದೆಲ್ಲ ಹೇಗೆ ಕಲ್ತದ್ದು ಮಾರ? ಮಾಡ್ತಿದ್ದೆ. ನೀನೇ ಮಾಡೋದು ಇದು? ವಾ ಕೆಸರಿತ್ತು, ಕ್ರೇಜಿ ಬ್ರೋ, ಸಕ್ಕತ್ತಾಯ್ತು ಮಾತ್ರ. ಪವರ್ ಅಂತೂ ಒಳ್ಳೆ ಪುಲ್ ಮಾಡ್ತಿತ್ತು. ಕ್ವಿಕ್ ಥ್ರಾಟಲ್ ಇತ್ತಲ್ಲ, ಹಾಂ ಅದಕ್ಕೆ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕತ್ತು. ಆ್ಯಕ್ಚುಲಿ ನಾನು ಇದ್ರ ಪಿಕಪ್ ಕಂಡಿತ್ತಲ್ಲ, ಇಂಜಿನ್ ಟ್ಯೂನ್ ಆಯ್ತು ಅಂತ ಮಾಡಿದೆ, ಇಂಜಿನ್ ಎಂಥ ಟ್ಯೂನೂ ಇಲ್ಲ. ಸೊ ಒಂದು ರೀಸನ್ ಅಂದರೆ ಕ್ವಿಕ್ ಥ್ರಾಟಲ್, ಇದು ನಿಮಗೆ ರೆಸ್ಪಾನ್ಸ್ ಇಮಿಡಿಯೇಟ್ ಸಿಗುತ್ತೆ. ಗಾಡಿ ಹಾರ್ತಿತ್ತು ಅಷ್ಟು, ಹಾಫ್ ಕ್ಲಚ್ಚಿಗೆ ಸಿಕ್ಕಾಪಟ್ಟೆ ಹಾರ್ತಿತ್ತು. ಟಯರ್ ಅಂತೂ ಬಿಡಿ, 2 ಟೈರಿಗೆ ಒಟ್ಟಿತ್ತಲ್ಲ, ಒಂದು ಹೆಚ್ಚು ಕಮ್ಮಿ ಒಂದು 12,000 ರೇಂಜ್ ಬೀಳ್ಲಕ್ಕೆ. ಸೊ ಈ ಗಾಡಿಗೆ ಎಷ್ಟು ಖರ್ಚಾಯ್ತು ಅಂತೇಳಿ ಲಾಸ್ಟಾಗಿ ಹೇಳ್ತೆ, ಫುಲ್ ವೀಡಿಯೋ ಕಾಣಿ, ಸ್ಕಿಪ್ ಮಾಡಬೇಡಿ ಯಾರು. ಗುಡ್ಡ ಮಾರ ಲೋಕಲ್ 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 ಎಂಥ ಲುಕ್ ಕೊಡ್ತಿತ್ತು ಬ್ರೋ ಗಾಡಿ. ಆದ್ರೆ ಎಂತ ಅಂದ್ರೆ ಪ್ರಾಪರ್ ಗೇರ್ ಅದು ಮೈಂಡ್ ಸೆಟ್ಟಿಗೆ ಬರ್ಕ, ಇದೆಲ್ಲ ಈ ಡ್ರೆಸ್ ಎಲ್ಲ ಹಾಕೊಂಡು ನೀನು ಕರೆಕ್ಟಾಗಿ ಬೈಂದೆ. ಬಿಸಿ ಇತ್ತೆ, ಸುಟ್ಟು ಸೊಡ್ಡು ಕೈಟಿ ಹೊತ್ತು ನಿಂದಿಗೆ ಆಚೆ ಹೋಗ ಆ ಕಡೆ. ಇನ್ನೂ ಬ್ಯಾಲೆನ್ಸ್ ವರ್ಕೆ ಸುಮಾರು ಇತ್ತಿದ್ರೆ ಫುಲ್ ಆಯಿಲ್ಲ ಈ ಕೇಬಲ್ ಎಲ್ಲ ಕಾಣಿ, ಇದೆಲ್ಲ ಇನ್ನು ಸಾರ್ಟ್ ಔಟ್ ಆಗಿ ಸಣ್ಣ ಸಣ್ಣತ್ತು ಮಾಡಿ, ಮತ್ತು ಈ ಬ್ರೇಕ್ ಒಂದು ರೆಡಿ ಮಾಡ್ಕ, ಸುಮಾರು ಕೆಲಸ ಇತ್ತಂಬ್ರ. ಬಟ್ ನಾನಂತೂ ಫ್ಯಾನ್ ಅದೇ. ನಾನೊಂದು ಗಾಡಿ ಕೊಟ್ಟರೆ ರೆಡಿ ಮಾಡಿಸಿ ಕೊಡ್ತೀಯಾ? ಕಷ್ಟ ಆತ್ ಮಾರ ಮನೆಯಲ್ಲ. ಹೌದಾ? ಬರೀ ರಗಳೆ ಆತ ಎಂತಕ್ಕೆ ಮಾಡು, ಪೇಷನ್ಸ್ ಇಪ್ಪುದಿಲ್ಲ ಅಲ್ಲ. ಒಂದು 2-3 ತಿಂಗಳು ಬೇಕಾಗ ಓವರ್ ಹಿಡ್ಕೊಂಡು ಮಾಡೋದು ಅಲ್ಲ. ಒಂದು ಆ ಗಾಡಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ತಗೊಂಡಿದ್ದೆ RX ರೆಡಿ ಮಾಡೋದು. ಹೌದಾ? ಟೂಲ್ಸ್ ಎಲ್ಲ ಹತ್ರ ಡಿಸ್ಕ್ ಬಂದೆ ಅಂತೆಲ್ಲ ಅದು ಸ್ಟಾಕೇ ಬತ್ತಲ್ಲ. ಸೊ ABS ಇತ್ತು ಇದ್ರಾಗೆ. ಈಗ ABS ವರ್ಕಿಂಗ್ ಇಲ್ಲ, ಎಂತಂದ್ರೆ ಆಫ್ ರೋಡಿಗೆ ABS ಬೇಕಂದೇಳಿ ಇಲ್ಲ, ನಾರ್ಮಲ್ ಬ್ರೇಕೇ ಸಾಕತ್ತು. ಅಂದರೆ ಗೇರಿಗೆ ಕಂಟ್ರೋಲ್ ಮಾಡಿ ಗಾಡಿ ಆದಷ್ಟು. ಆಕ್ಸಲರೇಷನ್, ಗೇರ್, ಬ್ರೇಕ್ ಯೂಸ್ ಮಾಡೋದು ಕಮ್ಮಿ, ಅಂಥ ಮೂಮೆಂಟಲ್ಲಿ ಯೂಸ್ ಮಾಡ್ತಾರೆ. ನಿಮಗೆ ಹಾಗೆ ಇದು ಬ್ರೇಂಬೋ ನಾನು ಬೆನಲ್ಲಿಗೆ ಇತ್ಕೊಂಡಿರ್ಯಾ ಸೇಮು, ಬಟ್ ಅದ್ರಾಗೆ ಚೂರು ಚೇಂಜ್ ಇತ್ತು. ಅದೇ ಇದು ಇನ್ನೂ ಚೇಂಜ್ ಇತ್ತಪ್ಪ. ಈ ಗಾಡಿಗೆ ಒಂದು ಹೆಚ್ಚು ಕಮ್ಮಿ ಎಷ್ಟು ಖರ್ಚು ಬಿದ್ದಿತ್ತು ಅಂತೇಳಿ ಹೇಳ್ರೆ ನಿಮಗೆ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೋಸ್ ಬಂತು, ಅಷ್ಟು ಖರ್ಚು ಬಿದ್ದಿತ್ತು ನಿಮ್ಮ. ಏಯ್ ಹೋಗಿ ಆಚೋ, ಒಳ್ಳೆ ಮಂಡಿ ಹರ್ಚ್ಕೊಂತ ಮಾರ ಇದ್ರಾಗೆ. ಸುಟ್ಟು ಆಯಿಲಿ
ಗಿಂಡುತ್ತಲ್ಲ ಅರ್ಚ್ಕೊಂತದ್ರಾಗೆ. ಏಯ್ ಹೋಗ ಹೋಗು ಆಚು ಎಂತ ರಗಡಿ ಕೊಡ್ತೀವಿ, ಹೋಗಿ ಆಚೆ ಹೋಗು. ಕೆಂಪಂಗಿ ಮಾರೆ ನಂದೆ. ಓಹೋ ಆಗಳಿ ಶಾಲೆಗೆಲ್ಲ ಹೆದರ್ಸೋದಾ? ಹೌದು ಕೆಂಪಂಗೇಕೆ ಹೆರ್ಗೋರು ಗುಡ್ಡ ಬೆರ್ಸ್ಕೊ ಬತ್ತಂದಳಿ ಕಾಂಬ, ಅದು ಟೆಸ್ಟ್ ಮಾಡಿಬಿಡು. ಹೋಗಿ ಕಾಂಬ ಹೋಗಿ ಬೇಡ ಮಾರೆ ಗುದ್ದುತ್ತ ಕಾಂಬ. ಬೆರ್ಸರ್ ಮತ್ತೆ ಇಲ್ಲ ಬ್ರೋ, ಅದೆಲ್ಲ ಸುಳ್ಳು ಬ್ರೋ. ನಮ್ಗೆ ಹೆರ್ಗೋ ಹಬ್ಕಾಗಂದಳಿ ಸುಳ್ಳು ಹೇಳೋದು. ನಮ್ಮ ತಲ್ಲೂರು ಗ್ರೌಂಡ್ ಐತಲ್ಲ, ಅದು ಉದ್ದ ಗ್ರೌಂಡ್ ಅಲ್ಲ. ಕೆಂಪಂಗಿ ಹೇಗೆ ಬಂದರೆ ಇಲ್ಲೂ ಓಡು ಶುರು ಮಾಡಿರ್ತಲ್ಲ, ಆತದೆ ಗೊಯ್ ನಿಲ್ಲೋದು ಗುಡ್ಡ ಬತ್ತಂದಳಿ. ಬಸ ಎಂತ ಸಲ್ಗಿ ಕೊಟ್ರೆ ನೀ ಬೆರ್ಸೋಕಿಲ್ಲ. ಹೌದು ಮಾರ ಬಂತು. ಹಾಂ ಓಕೆ, ಸ್ಟಾರ್ಟ್ ಆತ ಕಾಣ. ಸ್ಟಾರ್ಟ್ ಆಗಿ ಆಫ್ ಇತ್ತು ದೇವ್ರೆ, ಸ್ಟಾರ್ಟ್ ಆರ್ ಸಾಕು. ಅಂತ ಮಾರ ಬೀಳುತ್ತಾ? ಹಾಂ ಬೀಳುತ್ತಾ? ಇಲ್ಲ, ಚೂರು ಹೋಗ್ದಿತ್ತು. ನ್ಯೂಟ್ರಲ್ ಆಗಿತ್ತಾ? ಕೂಳ ಆಯ್ತು ಬರತ್ತಾ? ಕೂಳ ಆಯ್ತಾ? ಏ ಸತ್ತೋಯ್ತು. ಇದೀಗ ಎಂತ ಮಾಡ್ಬೋದು ಆಯ್ತಾ? ಜರ್ಕ್ ಕೊಡ್ತಾ ಕಿಕ್ ಹೊಡಿ, ಸೆಲ್ಫ್ ಹೊಡಿ. ಸ್ಟಾರ್ಟ್ ಆಯ್ತು. ನೀ ಕೂಕೋ, ನಾ ದುಡ್ತೆ. ತಡಿ. ಹೆಲ್ಮೆಟ್ ಲೈಕ್ ಇತ್ತು ಬ್ರೋ. ಒಳ್ಳೆತ್ತಾ? ನೋಡಿ ಅದಂತ ವಾಪಸ್ ರೀಸ್ಟಾರ್ಟ್ ಅದು ಆಗ್ತದೆ. ಫ್ಯೂಯಲ್ ಪಂಪಿಗೆ ಪವರ್ ಆಫ್ ಕಟ್ ಆಯ್ತು. ವಜ್ಜ ಆಯ್ತಾ? ಯಾವ ಸೈಡ್ ದುಡುದು? ಆಚಿಂದ ಅಲ್ಲ, ಇಲ್ಲಿಂದ ಹಾಂ ಆಚೆ ದುಡ್ಕಪ್ಪ. ಹಾಂ ಇಲ್ಲಿ ಹೋಗಿತ್ತೇನೋ, ಇದ್ರ ಮೇಲೆ ತಗೋಪ್ಪ. ಇಲ್ಲ ರೆಡಿ? ಜೈ ಮಹಾಲಿಂಗೇಶ್ವರ. ಶ್ಯಾ ದೇವ, ಚಾನ್ಸೇ ಇಲ್ಲ. ಎಂತ ಮಾಡ್ಲಿಕ್ಕಂತೆ? ದುಡ್ಕೆ ಎಲ್ಲಿವರಿಗೆ? ಅಲ್ಲಿವರಿಗೆ ಮತ್ತೆ ಹೆಂಗೆ ಮಾಡೋದು? ಯಾರ ಥರ ಒಂದು ಬ್ಯಾಟ್ರಿ ತರಿಸ್ರೆ ನಾ ಅಲ್ಲೇ ದುಡ್ಕೋತೆ. ಎಲ್ಲಿವರೆಗೆ? ಎಲ್ಲಿ ರೋಡವ್ರಿಗೆ ಒಂದು ಬ್ಯಾಟ್ರಿ ತರ್ಸೋಕತ್ತಕಮ್ಮ. ಯಾರ ಹತ್ರ ಬೇಟ್ರಿ ತರಿಸೋದು? ಯಾರು ದುಡುಕು ಆಪೋದನ ಕಾಂಬ ಟ್ರೈ ಮಾಡ್ತೆ. ಈ ಹೋಗಿತ್ತ ದುಡುಕು ಆತಿಲ್ಲ. ಶ್ಯಾ ನಾವು ಆಫೇ ಮಾಡೋಕ್ಕಾಗಿ ಸ್ಟಾರ್ಟಾಗೆ ಹಿಡ್ಕಿ 10 ನಂಬರ್ ಸ್ಪಾನರ್ ಬೇಕಾಗಿದ್ರೆ ಬ್ಯಾಟ್ರಿ ತರಿಸ್ತೆ. ಯಾರಾದ್ರೂ ಹೆಂಗೆ ತರಿಸ್ತೆ? ಯಾರಾದ್ರೂ ಗಾಡಿ ಕಳ್ಸ್ಕೊಪ್ ಹೇಳ್ತಿದ್ದೆ. ದುಡುಕು ಆತಿಲ್ಲ. ಕಾಮನ್ನ ದುಡ್ತೆ. ಎಷ್ಟಾದಷ್ಟು ದುಡು ಆರೆ ಆತ ಇಲ್ಲ ಅಂತೀಯ? ಜೀವೆಲ್ಲ ಹೊಡಿಯತ್ತಾ? ಇದೇನಲ್ಲ, ಒಬ್ಬರೇ ದುಡ್ಕೊಂಡವ್ರು ಹಗೂರ ಹೋಗಿತ್ತಲ್ಲ ಕಾಂಬ ಕಾಣ. ತಡೆ, ಇಲ್ಲೇ ತಿರ್ಸ್ಕಂತೆ ಫಸ್ಟ್. ನನ್ನ ಚಪ್ಪಲ್ ಸ್ಲೈಡಸ್. ಹಾಂ ಚಪ್ಪಲ್ ಲೂಟಿ ಕೊಡುತ್ತಲ್ಲ. ಹಾಂ ಗಾಯ್ಸ್, ಎಂಥ ಪರಿಸ್ಥಿತಿ ಬಂತಂದ್ರೆ ನಮಗೆ ಇವತ್ತು. ಆಫ್ ರೋಡಿಂಗ್ ಮಾಡ್ತಿತ್ತು ಕಾಣಿ. ಅಯ್ಯ ಅಬ್ಯಾ, ಇಲ್ಲೆಲ್ಲ ಹೋಗ್ತೀಯಾ? ಅಲ್ಲಿ ಹೋಗಿತ್ತಾ? ಸುಮ್ಮನೆ ಮನೆಗೆ ಇದೆ ಕರ್ಸಿ ಕಾಣಿ. ತಡಿ ತಡಿ ತಡಿ, ಚಪ್ಪಲ್ ಮುಂಗಲ್ ಗಂಟಿ ಬಂತು. ರಾಮಲಿಂಗೇಶ್ವರ. ನಮ್ಮ ಮಾರ ಮುಚ್ಕ ಕಾರ್ ತರ್ಕೋಬೇಡ್ದ ಮಾರ. ಹೈತ್ ತಡೆ, ಇಲ್ಲ ನೀನೇ ದುಡ್ಡು, ನಾ ದುಡ್ತೆ ಅಲ್ಲಿಂದ. ನೀ ಇಲ್ಲಿ ಬಾ. ಚಪ್ಪಲ್ ಸಿಗಬಿತ್ತ. ತಡೆ, ರೆಡೆ? 3, 2, 1 ಪೋಪರ್ಯಾ. ಅಯ್ಯಯ್ಯೋ, ತಡೆ, 2 ದಿವಸ ದುಡ್ಕೋಪ್ಪ. ಹಿಂಗೆ ಆತ್ಲಂತ್ಯಾ ಈ ಬದಿ ಮೇಲೆ? ಅಲ್ಲಿ ಗ್ರೀನ್ ಇತ್ತಲ್ಲ. ರೆಡೆ? 3, 2, 1
ಮುಂದಿನ ಹಿಂದೆ ಹೇಳುವ ಒಂದು ನಿಮಿಷ ಇಲ್ಲ ಹಿಡ್ಕೊಂಡು ಒಂದು ನಿಮಿಷ ಬುದಿಯಾಗಿತ್ತಲ್ಲಿ ಎಡ 3 2 1 ಗೋ. ಗೇರ್ ಆಗಿತ್ತಾ? ಹಿಡ್ಕೊ ಒಂಚೂರ ಸೈಡ್ ಯಾಕಮ್ಮ ಬ್ಯಾಟ್ರಿ ತರ್ಸು. ಇನ್ನೊಂದು ಹೇಳೋದು ನೆನಪೋಯ್ತು, ಇದು ಸ್ಟಾಕ್ ಸ್ಟ್ಯಾಂಡ್ ಅಲ್ಲ, ಇದು ಬೇರೆ ಸ್ಟ್ಯಾಂಡ್. ದೇವ ಹಾಯ್. ಒಳಗೆಲ್ಲ ಹೋಯ್ತು ಗುಣ ಒಂದು ಬದಿ. ನಾವು ಅಭಿವಟ್ಟಿ ಕಂಡದ್ದು ನೆನ್ಪು ನಿಮ್ಮನ್ನು. ಹೌದಾ? ಸಂತು ಸಂತೋಣ ನಮ್ಮ ತಲ್ಲೂರ. ಹಾಂ ಅಭಿ ಗೊತ್ತಿಲ್ಲ ಚಿಕ್ಕ. ಹಾಂ ಹೌದಾ? ಒಂದು ಸೈಡ್ ಇದು ಮಾಡ್ಕೊ ಕಿಕ್ ಹೊಡೆದ್ರಿ ಸಂದ್ರು ನೋಯ್ತು ಸ್ವಲ್ಪ ಅಲ್ಲ. ನೀವು ದುಡು ಬೇಡ ಬ್ರು, ನೀವು ಕೈ ಕಾಲೆಲ್ಲ ಇದೆ ಕೆಸರ. ನಾ ತಗೊಬರ್ಕ ಬೈಕ್ ಇದೆ. ಇಲ್ಲ ಮನೆಗೆ ದೇವಸ್ಥಾನಕ್ಕೆ ಹೋಗಿತ್ತು ಮಾರೆ. ಟ್ರೈನ್ ಬಂತಾ? ಅಲ್ಲಿ ಹೇಳೋದು ಯಾರೋ ತಿರ್ಗುಕ್ ಬಂದದ್ದು ಮನೆಗಿಪ್ಪರು ಹೇಳೋದು ಯಾರೋ ತಿರ್ಗುಕ್ ಬಂದಿರೋ ಇದು ಮೆರುಗ್ ಬಂದಿದೆ. ನೆಗಡ್ತಿತ್ತು ಕಡ ಅದೇನ ನಮ್ಮ ಕಣಕ ಒಳಗಿಂದ ಹಾಗೆ ಕೂಗ್ತಿತ್ತು. ನಾವು ಅವ್ರು ಕೂಗಾತಿಲ್ಲ ಅಷ್ಟೇ. ಪುಟ್ರು ಅಂದೇಳಿ ವಾರ ಎಲ್ಲ ನಾನು ಮಕ್ಕಳ ನಾವು ತಗೋಬತ್ತೆ ಹೋಗಿರು. ಎಲ್ಲಿ ಕೊಡುವ? ಇಲ್ಲಿ ಸ್ವಲ್ಪ ಏರ್ ಇರ್ತಕ್ಕಂತ ಇಲ್ಲಿಗೆ ದೂಡ್ರತ್ತಿಲ್ಲ. ಇಲ್ಲಿಗೆ ಗೊತ್ತಾಯ್ತಾ? ಇದು ಟೈರ್ ತಿರುಗುತ್ತೆ ಅಲ್ಲ ಅಂದ್ರೆ ಸ್ಪಿನ್ ಹತ್ತು. ಅಲ್ಲಿಂದ ಈಚೆ ಬಂದ್ರೆ ಅಡ್ಡಿಲ್ಲ. ಸತ್ತು ಇಲ್ಲಿ ಮಾರ ಇದು ಗಾಡಿ ಬಂದ ಬೈಕ್ ಬಂದ ಗಾಡಿ ಬಂದ ಅಂತೂ ಅಣ್ಣ ಎಂಥ ಆಟ ಆಡಿಸ್ಬಿಟ್ಟೆ ಅಣ್ಣ. ಅಲ್ಲಿಂದ ಇಲ್ಲಿ ಬಪ್ಪಲ್ಲಿ ಸ್ಟಾರ್ಟ್ ಆಗಿಲ್ಲ, ಇಲ್ಲಿ ಬಂದು ಸೆಲ್ಫ್ ಹೊಡ್ಗು ಸ್ಟಾರ್ಟ್ ಆಗಿ ಸಾಕು ಮಾರ.
ಸಾರಿ ಬ್ರೋ. ಥ್ಯಾಂಕ್ ಯು. ಇರಲಿ ಇರಲಿ ಸುಮ್ಮನೆ ಕೂತ ನಂಗೆ ಕರ್ಸಿ ಕೂಳ್ಕೊಟ್ಟೆ ನಾನು ಸುಮ್ಮನೆ. ತೊಂದರೆ ಇಲ್ಲ ಹಬ್ಬ. ಆಯ್ತು ಇವತ್ತು ಎಂತೆಲ್ಲ ಆಯ್ತು ಅಂದೇಳಿ ಹೇಳ್ರೆ ಕಾಣಿ ನೀವೇ ಗೊತ್ತಾಗ್ತಲ್ಲ. ಅದಾ ಕಿಕ್ಕಿದ್ರೊಂದು ಧೈರ್ಯ ಮಾರ. ಓಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಸಿಗ್ತೇವೆ. ಬಾಯ್ ನೆಕ್ಸ್ಟ್ ಸಿಗೋ ಬ್ರೋ. ಸಿಗೋ. ಸ್ಟಾರ್ಟ್ ಆಯ್ತು. ಸಾಲಿ ಮಾರ ಇದು ಬಾಯಿ ಬರ್ತುತ್ತು ಮಾರ ಇದು. ಇಚ್ಚಿಡೋದು ಹೆದರ್ಸುತ್ತೆ ಮಾರ ಇದು. ಪಾಪತ್ತು. ಬಾಯ್ ಬ್ರೋ. ಬಾಯ್ ಸಿಗೋ ಮತ್ತೆ. ಬಾಯ್. ಹಾಂ ಒಂದು ರೈಡಿಗೆ ಹೋಗಿ ಬಂದು ಗಾಡಿ ಗಾಯ್ಸ್. ಹಾಪತಿಗೆ ಒಂದು ಗಾಡಿ, ಮಧ್ಯೆ ಒಂದು ಗಾಡಿ, ವಾಪಸ್ ಮನೆಗೆ ಹೋಗ್ಕೊಂಡು ಗಾಡಿ. ಅಪ್ಪ ದೇವರ ಇವತ್ತು ಹ್ಯಾಂಗೆ ಈ ತಂದೇಳಿ ಹೇಳ್ರೆ. ಥ್ಯಾಂಕ್ ಯು. ಬಾಯ್. ಕಾಣಿ ಅವಸ್ಥೆ ಪ್ಯಾಂಟಿಂದೆಲ್ಲ ಒಳಗೆ ಕಾಮದೊಳಗೆ ತೊಳ್ಕೊಳಕ್ಕೆ ಯಾರು ಬರಲ್ಲ ಯಾರಿಗೆ ಅಷ್ಟೊಳಗೆ ತೊಳ್ಕೊಳಕ್ಕೆ ಇಲ್ಲ. ಬಾಯಿ ಬಂದು ಬೈತರಿಗೆ. ಎಸ್ ಗಾಯ್ಸ್ ಕಾಣಿ ಇವತ್ತಿನ ದಿನ ಹಿಂಗೆ ಇತ್ತು. ಎಕ್ಸ್ಪೆಕ್ಟೇ ಮಾಡಿದೆ, ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ. ಪ್ಯಾಂಟ್ ಒಳಗೆಲ್ಲ ಕೆಸರು ಸ್ವಲ್ಪ ಅಲ್ಲ ನಾನೇ ಮಾಡ್ಕೊಂಡಿದ್ದೆ ಪಟ್ಟ. ಎಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೆ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ಥರ ಪ್ರೀತಿ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.